ರೈತರಿಗೆ ಯಾವ ಹಂತದಲ್ಲಿ ಏನು ಗೊಬ್ಬರಗಳು ಕೊಡಬೇಕು ಅನ್ನೋದು ಗೊತ್ತಿಲ್ಲ. ನೀವು ಏನು ಮಾಡ್ತಿದ್ದೀರಾ, ಏನು ಹಾಕಿದ್ರೆ ಏನು ಬರುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗಬೇಕು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಶಶಿ. Farmer Shashi is back. Welcome to Shashi Vlogs. Welcome to Shashi Vlogs. Welcome to Shashi Vlogs. Welcome back to Shashi Vlogs. ನಾವು ಇವಾಗ ನಾರಾಯಣಪುರ, ಮಂಡ್ಯ ಜಿಲ್ಲೆ, ಪಾಂಡವಪುರ ತಾಲೂಕು, ಇಲ್ಲಿ ಒಂದು ಅರಳಿಕಟ್ಟದ ಕೆಳಗಡೆ ಕೂತ್ಕೊಂಡಿದ್ದೀವಿ. ಇಲ್ಲೊಂದಷ್ಟು ಜನ ರೈತರು ಸೇರಿರೋದಾರೆ, ಅವ್ರುಗಳನ್ನ ಮಾತಾಡ್ತಾರೆ. ತಮ್ಮ ಹೆಸರು? ನಮ್ಮ ಹೆಸರು ವೆಂಕಟೇಶ್ ಅಂತ. ನಳ್ಳಿ. ಎಷ್ಟು ದೂರ ಇಲ್ಲಿಂದ? 1 ಕಿಲೋಮೀಟ್ರ್. 1 ಕಿಲೋಮೀಟ್ರ್. ಏನು ಬೆಳೆ ಹಾಕಿದ್ದೀರಾ ರಮೇಶ್ ಅವರು? ನಾವು ಇವಾಗ ಟೊಮೆಟೊ ಇದು ಕುಯ್ಲು ತೀರೋಗಿದೆ, ರಾಗಿ ಇದೆ, ಸೇವಂತಿಗೆ ಇದು ಮಾಡಬೇಕು. ಎಷ್ಟು ವರ್ಷದಿಂದ ವ್ಯವಸಾಯ ಮಾಡ್ತಾ ಇದ್ದೀರಾ? ನಾವು ವ್ಯವಸಾಯ ಮಾಡೋಕೆ ಹಿಡಿದು ಅಲ್ಲೇ 30 ವರ್ಷ ಮೇಲೆ ಆಯಿತು. 30 ವರ್ಷದಿಂದ ಮೇಲೆ ಹಾಕೊಂಡಿದ್ದೀರಾ ವ್ಯವಸಾಯನೇ. 30 ವರ್ಷದಿಂದ ವ್ಯವಸಾಯ ಮಾಡ್ತಾ ಇದ್ದೀರಾ ತಾವು? ಕರೆಕ್ಟಾ? ಮಾಡಿದ್ದೇವೆ. ಸೊ ನೀವೊಂದು ಇವಾಗ ರೀಸೆಂಟಾಗಿ ಇವಾಗ ಯಾವುದಿದೆ ಬೆಳೆ ನಿಮ್ಮ ಹತ್ರ? ಇವಾಗ ರಾಗಿ ಇದೆ. ರಾಗಿಯಿಂದ ಟೊಮೆಟೊ ಇತ್ತು, ಟೊಮೆಟೊ ಖಾಲಿ ಆಗಿದೆ. ಟೊಮೆಟೊ ಆದಮೇಲೆ ರಾಗಿ ಹಾಕಿದ್ರೆ? ಇಲ್ಲ, ರಾಗಿಗೆ ಬೇರೆ ಟೊಮೆಟೊನೇ ಬೇರೆ ಪಕ್ಕದಲ್ಲಿ ಹಾಕೊಂಡಿದ್ರೆ. ಸೊ ಈಗ ನಾನು ಟೊಮೊಟೊ ಕಮರ್ಷಿಯಲ್ ಆಗಿರೋದನ್ನ ಟೊಮೊಟೊ ಬಗ್ಗೆ ಕೇಳ್ತೀನಿ. ಟೊಮೊಟೊ ಗಿಡ ಹಾಕಿದಾಗಿಂದ ತೆಗಿಯೋವರೆಗೂ ಏನೇನು ಔಷಧಿ ಹಾಕಬೇಕು ಅನ್ನೋದನ್ನ, ಗೊಬ್ಬರಗಳು ಏನೇನು ಪ್ರಮಾಣದಲ್ಲಿ ಹಾಕಬೇಕು ಅನ್ನೋದು ನಿಮ್ಗೆ ಗೊತ್ತಾ? ಎಲ್ಲ ಇವಾಗ ಔಷಧಿ ಅಂಗಡಿಗೆ ಹೋಗ್ತೀವಿ, ಔಷಧಿ ಅಂಗಡಿಯವ್ರು ಹೇಳ್ತಾರೆ ಇವಾಗ ಮಾಸ್ಟ್ 20 ಬಿಡಿ ಅಂತಾರೆ ಸ್ಟಾರ್ಟಿಂಗಲ್ಲಿ, ಆಮೇಲೆ 19 ಬಿಡು ಅಂತಾರೆ, 35 ಯಾವುದು ಹೇಳ್ತಾರೆ, ಯಾವ ಗೊತ್ತೋ ನಿಮ್ಗೆ ಗೊತ್ತಿಲ್ಲ. 30 ವರ್ಷದಿಂದ ವ್ಯವಸಾಯ ಮಾಡ್ತಾರೆ. ಫಸ್ಟ್ ನಾವೆಲ್ಲ ಈ ಸೊಸೈಟಿ ಗೊಬ್ಬರ, ಕಾಳು ಗೊಬ್ಬರ ಬಿಡ್ತಿತ್ತು, ಮಾಡ್ತಿತ್ತು. ಇವಾಗ ಬಿಡ್ತಾರ ಅದೆಲ್ಲ. ಇವಾಗ ತಾನೇ ಬಂದಿರೋ ಡ್ರಿಪ್ ಗೊಬ್ಬರಗಳು. ಡ್ರಿಪ್ ಗೊಬ್ಬರಗಳು ಬೇಕಲ್ವಾ? ಬೇಕು. ಇವಾಗ ಅದ್ ಬಿಡೋದವ್ರು ಬದ್ಲೇ ಇಲ್ಲ. ಬಸ್ಲು ಔಷಧಿ ಅಂಗಡಿಯವ್ರು ಬಿಡಿಸ್ಲಿ ಅವ್ರೆ ಬಿಡೋದೇ. ಅದನ್ನ ಔಷಧಿ ಅಂಗಡಿಯವ್ರು ಏನ್ ಹೇಳಿದ್ರೆ ಅದ್ ಬಿಡ್ತೀರಾ? ಬಿಡ್ಲೇಬೇಕು. ಒಂದೇ ಪ್ರಶ್ನೆ, 30 ವರ್ಷದಿಂದ ವ್ಯವಸಾಯ ಮಾಡ್ತೀರಾ, ನಿಮ್ಗೆ ಗೊತ್ತಿರ್ಬೇಕಲ್ಲ. ನೀವೇ ಹೋಗಿ ಔಷಧಿ ಅಂಗಡಿ ಕೇಳ್ಬೋದಲ್ಲ? ನಾವು ಕೇಳ್ತೀವಿ, ನಮ್ಗೆ ಆಗೋ ನಮ್ಗೆ ಕೇಳ್ತೀವಿ. ಎಷ್ಟು ಪ್ರಮಾಣದಲ್ಲಿ ಕೇಳ್ತೀರಾ? ಎಷ್ಟು ನೀವು ಕೇಳ್ತೀರಾ? ಅವ್ರು ನಾವು ಬೆಳೆ ಯಾವುದು ಇದಾಗುತ್ತೆ ಸ್ವಲ್ಪ ಕ್ಲೀನಾಗಿ ಎಲ್ಲ ಮುಳ್ಳು ಬಂದಿರ್ತದೆ ಗಿಡ, ಅವೆಲ್ಲ ಪ್ರೆಜರ್ ಮಾಡೋಕ್ಕೆ ಯಾವ ಔಷಧಿ ಹೊಡಿಬೇಕು, ಟೇಜರ್ ಹೊಡಿಬೇಕು, ಡೆಲಿಕೇಟ್ ಹೊಡಿಬೇಕು, ಯಾವ್ದು ಹೊಡಿಬೇಕು, ಫಾಸ್ಫಾನ್ ಹೊಡಿಬೇಕು, ಎಲ್ಲ ಕೇಳ್ತೀವಿ. ನಮಗೂ ಗೊತ್ತಿರುತ್ತೆ. ಸೊ 70% ಗೊತ್ತು, ಇನ್ನೊಂದು 30% 70% ನಾವು ಗೊತ್ತಿರುತ್ತೆ. ನಾವು ಹೋಗಿ ಔಷಧಿ ಅಂಗಡಿ ಔಷಧಿ ಇದೆ ಕೇಳ್ತೀವಿ. ಸೊ ಈಗ ಆಯ್ತು, ಟೊಮಾಟೊ ಬೆಳೆದಾಗ ಇನಿಷಿಯಲಿ ಏನಾಗ್ತೀರಿ ಹೇಳಿ? ಅಲ್ಲಿಂದ ಹೇಳಿ. ಎಲ್ಲಿಂದ? ನಾಟಿ ಮಾಡ್ದಂಗಿಂದ ಗೊಬ್ಬರ ಮಾಮೂಲಿ ಹಾಕ್ತಿದ್ದೀವಿ. ಅಡಿಗೆ ಯಾವ ಗೊಬ್ಬರ ಹಾಕ್ತೀರಾ? 19 ಆಲ್ 20 ಆಲ್ ಹೆಸರು? 20 ಆಲು, ಯಾವುದು ಹೆಸರು? ಎಕ್ಸಾಕ್ಟ್ 035. ಫಸ್ಟ್ ಅಲ್ಲಿ 0035 ಇಲ್ಲ, ಫಸ್ಟ್ ಟೈಮ್ ಇದು 19 ಆಲು ಇದು ಬಿಡ್ತಿದ್ದು. ಇವಾಗ ಮಾಸ್ಟ್ 20 ಬಿಡಕ್ಕೆ ಬಿಡ್ತೀವಿ. ಮಾಸ್ಟ್ 20 ರೆಬಲ್ಟು ಇದು ಟಾನಿಕ್ ಅವೆಲ್ಲ ಸೇರಿಸ್ಬಿಡ್ತೀವಿ. ಆ ಬೆಳೆ ಬಂದ್ಮೇಲೆ ಮುಂದಕ್ಕೆ ಬೇರೆ ಬೇರೆ ಗೊಬ್ಬರನೂ ಕೊಡ್ತಾರೆ. ಸೊ ಇವಾಗ 19 ಆಲ್ ಅಂತಿದೆಯಲ್ಲ, 19 ಆಲಲ್ಲಿ ಏನೇನಿರುತ್ತೆ? ಸರ್ ಅದು ನಮಗೆ ಅಲ್ಲಿ 19 ಆಲ್ ಅಂತಾನೆ ಇದೆಯಲ್ಲ ರಮೇಶ್ ಅವರೇ? 19 ಆಲ್ ಅಂದ್ರೆ 19 ಮಾಮೂಲಿ ಇದೆ. 19 ನೈಟ್ರೋಜನ್ ಇದೆ, 19 ಫಾಸ್ಫರಸ್ ಇದೆ, 19 ಪೊಟ್ಯಾಶ್ ಇದೆ ಅಂತ ಅರ್ಥ. ಪೊಟ್ಯಾಶ್ ಅಂಶ ಇದೆ. ಅದು ಬಿಟ್ರೆ 19 ಅದು ಬಿಟ್ರೆ ಸ್ವಲ್ಪ ಗಿಡ ಮೇಗೆ ಹೇಳುತ್ತೆ. ಕರೆಕ್ಟ್. ನೀವು ಇವಾಗ ನೈಟ್ರೋಜನ್ ಏನಕ್ಕೆ ಬಳಸ್ತಾರೆ ಗೊತ್ತಾ ನಿಮಗೆ? ಗೊತ್ತಿಲ್ಲ ಸರ್. ಗೊತ್ತಿಲ್ಲ. ಸೊ ನಾವು ಈ ವಿಡಿಯೋ ಮಾಡೋಕ್ಕೆ ಮುಖ್ಯ ಕಾರಣ ಅದೇನೆ. ವೆಂಕಟೇಶ್ವರ, ತಾವು ನಿಮ್ಮ ಮುಖಾಂತರ ಕರ್ನಾಟಕ ಜನರಿಗೆ ತಿಳಿ ಹೇಳ್ಬೇಕಂದ್ರೆ, ಪಾಪ ನಮ್ಮ ರೈತರಿಗೆ ಯಾವ ಹಂತದಲ್ಲಿ ಏನು ಗೊಬ್ಬರಗಳು ಕೊಡಬೇಕು ಅನ್ನೋದು ಗೊತ್ತಿಲ್ಲ. ಕರೆಕ್ಟ್ ಅಲ್ವಾ? ನೈಟ್ರೋಜನ್ ಅನ್ನೋದನ್ನು ಹಾಕೋದ್ರಿಂದ ಎಲೆಗಳು ಚಿಗುರ್ಕೊಂತವೆ. ಎಲೆಗಳೆಲ್ಲ ಕ್ಲೀನಾಗಿ ಬಸ್ರು ಇದು ಬರ್ತದೆ. ಕರೆಕ್ಟ್. ಸೊ ಅದಕ್ಕೆ ಯೂರಿಯಾ ಹಾಕ್ತೀವಿ ನಾವು. ಯೂರಿಯಾ ಅಲ್ಲಿ ನೈಟ್ರೋಜನ್ ಇರುತ್ತೆ. ಹಂಗೆ ಫಾಸ್ಫರಸ್ ಹಾಕೋದ್ರಿಂದ ಬೇರುಗಳು ಚೆನ್ನಾಗಿ ಬರ್ತವೆ. ಕರೆಕ್ಟ್ ಅಲ್ಲ? ಬೇರು, ಕಾಂಡ ಇವೆಲ್ಲ ತುಂಬಾ ಚೆನ್ನಾಗಿ. ಕಾಂಡ ಬರೋಕ್ಕೆ ಇದು ಅದಂತೂ ಟಾನಿಕ್ ಇದೆ ಅಲ್ಲ. ನಾವು ಮೇಜರ್ ನ್ಯೂಟ್ರಿಯೆಂಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಸರ್. ತಮ್ಮ ಹೆಸರು ಗೊತ್ತಾಗಿಲ್ಲ? ಪ್ರಕಾಶ್ ಅವರೇ. ಮತ್ತೆ ಪೊಟ್ಯಾಶ್ ಅಂತ ಹೇಳ್ತೀವಲ್ಲ, ಪೊಟ್ಯಾಶ್ ಹಾಕೋದು ಹಣ್ಣು ಕಾಯಿ ಸೈಜ್ ಆಗೋಕ್ಕೆ, ಶೈನ್ ಬರೋದಕ್ಕೆ ಪೊಟ್ಯಾಶ್ ಬಿಡ್ತೇವೆ. ಕರೆಕ್ಟ್ ಅಲ್ವಾ? ಸೊ ಈ ನಾಲೆಜ್ ಇಟ್ಕೊಂಡು ನಾವು ಯಾವ್ಯಾವ ಹಂತದಲ್ಲಿ ಏನೇನು ಗೊಬ್ಬರಗಳು ಕೊಡಬೇಕು ಅನ್ನೋಂಥದ್ದನ್ನು ರೈತರಿಗೆ ಗೊತ್ತಾಗಬೇಕು ಅನ್ನೋಂಥದ್ದು ನಮ್ಮ ಇಂಟ್ರೆಸ್ಟ್. ಏನು ಸಾಹೇಬ್ರೆ? ನಾವು ಇವಾಗ ಕೇಳ್ತೀವಿ, ಕರೆಕ್ಟ್. ಇವಾಗ ನೋಡಿ, ನೀವು ಯಾವಾಗ ಕಲಿತೀರಾ ಅನ್ನೋದು. ಯಾವಾಗ ಅವ್ರು ಯಾವ್ದು ಹೇಳ್ತಾರ ಮಾಡ್ತಿದ್ರೆ ಕರೆಕ್ಟ್. ಎಲ್ಲ ಡೀಲರು ಒಳ್ಳೆಯವರು ಅಂತ ಹೇಳಕ್ಕಾಗತ್ತಾ? ಏನು ಈಗ ಈಕೆ ಪರವಾಗಿಲ್ಲ, ನಾನು ನಮ್ಮ ಉದ್ದೇಶ ಏನು ಅಂತಂದ್ರೆ, ಈ ವಿಡಿಯೋ ಮುಖಾಂತರ ನೀವು ಏನು ಮಾಡ್ತಿದ್ದೀರಾ, ಏನು ಹಾಕಿದ್ರೆ ಏನು ಬರುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗಬೇಕು. ಸಾಮಾನ್ಯ ನಾವೇನು ಮಾಡ್ತೀವಿ, ನಮ್ಮ ಪಾಪ ರೈತರಿಗೆ ಗೊತ್ತಿರಲ್ಲ. ಸಾಕಷ್ಟು ಜನ ಗೊತ್ತಿಲ್ಲ. ಏನೋ ಒಂದು ಸಣ್ಣ ರೋಗ ಬಂದಿರುತ್ತೆ, ನಾವು ಹೋಗ್ತೀವಿ, ಔಷಧಿ ಅಂಗಡಿ ಬರ್ತೀವಿ, ಸಣ್ಣ ರೋಗ ಆಯ್ತಾಗ ಔಷಧಿ ಅಂಗಡಿ ಅದು ಹೊಡಿಯಪ್ಪ ಇದು ಹೊಡಿಯಪ್ಪ ಅಂತ ಹೇಳ್ತಾರೆ.
ಹೊಡಿತೀವಿ 80 ಅದು ಗೊತ್ತಿರಲಿಕ್ಕಿಲ್ಲ ಜನಕ್ಕೆ ಹೇಳಕ್ಕೆ ಅದು ನಮಗೆ ಗೊತ್ತಿರಬೇಕು ಯಾವ ಹಂತದಲ್ಲಿ ನೈಟ್ರೋಜನ್ ಹಾಕಿದ್ರೆ ಏನಾಗುತ್ತೆ, ಫಾಸ್ಫರಸ್ ಹಾಕಿದ್ರೆ ಏನಾಗುತ್ತೆ, ಪೊಟ್ಯಾಶ್ ಹಾಕಿದ್ರೆ ಏನಾಗುತ್ತೆ, ಫರ್ಟಿಲೈಸರ್ ಜೀವಾಣುಗಳನ್ನ ಬಳಸ್ಕೊಂಡು ಹೆಂಗೆ ಮಾಡೋದು ಅನ್ನೋದು ಗೊತ್ತಿರಬೇಕು. ಬಯೋಲಾಜಿಕಲ್ ಜೀವಾಣುಗಳು ಬಳಸ್ತೀರಿ ಯಾವುದಾದ್ರು ನೀವು? ಎಲ್ಲ ಗೊತ್ತು, ಬಳಸೋದೇ ಇಲ್ಲ. ಅದು ನಮ್ಗೆ ಗೊತ್ತೇ ಇಲ್ಲ ಅದೇನು ಅಂತ.